ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಸಹ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಹಾಗೆ ಇವತ್ತು ಮಾಮೂಲಿ ಡೈಲಿ ವ್ಲಾಗ್ನ ಶುರು ಮಾಡಿದೆ. ನೋಡಿ ನನ್ನ ತಮ್ಮ ಯಾವ ಥರ ಚಿಟೆ ಮಾಡ್ತಾ ಇದ್ದಾನೆ. ಹೋಗ್ಬಿಟ್ಟ, ಏನೋ ಅವನಿಗೆ ಬೇಕಾಗಿದ್ದು ಆಟ ಸಾಮಾನು ಸಿಕ್ತು, ಎತ್ಕೊಂಡ ಹೊಲ್ಟೋದ ಅಷ್ಟೇ. ಅವನು ತೀಟೆ ಮಾಡ್ತಾ ಇರ್ತಾನೆ. ಹಾಗೆಯೇ ಬನ್ನಿ ನೋಡೋಣ ಏನು ಮಾಡ್ತೀನಿ ಅಂತ. ಗೈಸ್, ಹಾಗೆ ನಾನು ಟ್ಯಾನ್ ಹೇಗೆ ರಿಮೂವ್ ಮಾಡೋದು ಅಂತ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದ್ದೀನಿ. ಅದು ನಿಜನಾ ಅಥವಾ ಸುಳ್ಳ ಅಂತ ನಾವು ಮನೇಲಿ ಟೆಸ್ಟ್ ಮಾಡಿ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸಹ ತೋರಿಸ್ತೀನಿ. ನಾನು ನಿಜನೇ ಹೇಳ್ತೀನಿ. ಅದು ಏನಾದರೂ ರಿಮೂವ್ ಆಗಿದೆ ಅಂತ ಅಂದರೆ ನಾನು ರಿಮೂವ್ ಆಗಿದೆ ಅಂತಲೇ ಹೇಳ್ತೀನಿ. ರಿಮೂವ್ ಆಗಿಲ್ಲ ಅಂತ ಅಂದರೆ ರಿಮೂವ್ ಆಗಿಲ್ಲ ಅಂತಲೇ ಹೇಳ್ತೀನಿ. ಏನು ನಿಜ ಇರುತ್ತೋ ಅದನ್ನೇ ಹೇಳ್ತೀನಿ. ಸುಳ್ಳು ಮಾತ್ರ ನಾನು ಹೇಳೋದಕ್ಕೆ ಹೋಗಲ್ಲ. ಅದಕ್ಕೆ ಏನೇನು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸು, ಬರೀ 3 ಇಂಗ್ರೀಡಿಯೆಂಟ್ಸ್ ಅವರು ಯೂಸ್ ಮಾಡಿಕೊಂಡು ಟ್ಯಾನ್ ರಿಮೂವ್ ಮಾಡಿದ್ರು. ಸೊ ಬನ್ನಿ ನೋಡೋಣ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ವರ್ಕ್ ಆಗುತ್ತೆ ಅಥವಾ ವರ್ಕ್ ಆಗೋದಿಲ್ವಾ, ಫೇಕ್ ಅದು ಸುಮ್ಮನೆ ಅಂತ ವಿಡಿಯೋ ಮಾಡಿ ಹಾಕ್ತಾರಾ ಅಥವಾ ಅದು ರಿಯಲ್ಲ ಏನು ಅಂತ ನೋಡೋಣ. ನಾನು ನೋಡಿದ್ದೀನಿ. ಸೊ ಅದಕ್ಕೆ ಅದು ಫೇಕಾ ಅಥವಾ ರಿಯಲ್ಲ ಅಂತ ಹೇಳ್ಬಿಟ್ಟು ನಿಮಗೂ ಸಹ ತೋರಿಸೋಣ. ಅದು ನಿಜನಾ ಸುಳ್ಳ ಅಂತ ನಾನು ನಿಮಗೆ ಹೇಳೋಣ ಅಂತ ಹಾಗೆ ಶುರು ಮಾಡಿದೆ. ಹಾಗೆ ಇವನು ಕುತ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿ ಕಿಚ್ಚಲದ ಮೇಲೆ, ಇಳಿಯೋಕ್ಕಾಗ್ತಾಯಿಲ್ಲ. ಸೊ ಸೌಂಡ್ ಮಾಡ್ತಾ ಇದ್ದಾನೆ, ಇಳಿಸು ಅಂತ. ನೋಡಿ ಗೈಸ್, ಇಳಿದ್ಬಿಟ್ಟು ನನ್ನ ಮುಖ ನೋಡ್ಬಿಟ್ಟು ಸ್ಮೈಲ್ ಮಾಡ್ತಾವೆ. ಒಂದು ನಿಮಿಷ ಗೈಸ್, ಎತ್ಕೊಬೇಕಂತೆ ಅವನ್ನ. ನೋಡಿ ಗೈಸ್, ವಾಷಿಂಗ್ ಮಿಷಿನ್ ಮೇಲೆ ಆ್ಯಕ್ಚುಲಿ ಅವನು ಕುತ್ಕೊಂಡಿದ್ದಾನೆ. ಹತ್ಬೇಕಂತ ಆಸೆ ಇತ್ತು ಅವನಿಗೆ, ಹತ್ತಿಸಿದ್ದೀನಿ. ಖುಷಿ ಆಯ್ತಾ ಸಮು? ಖುಷಿ ಆಯ್ತಾ? ಶೊಕೆಗೆ ಬರೀ ತುಂಬ ಜಾಸ್ತಿ ದಪ್ಪ ಇರೋ ಬಟ್ಟೆ ಹಾಕಿದ್ರೆ ಅಂತ ಶೊಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಜಸ್ಟ್ ಈ ಥರ ಒಂದು ಬನೀನು ಹಾಕಿದ್ದಾರೆ ಅವನಿಗೆ. ಏನು ಮಾಡ್ತಾನೆ ಗೊತ್ತಾ ಗೈಸ್, ಇವನು ತೀಟೆ ಹೋಗ್ಬಿಡ್ತಾನೆ, ಒಂದು ಸಣ್ಣ ಗ್ಲಾಸಲ್ಲಿ ಫುಲ್ಲು ನೀರು ಹಿಡ್ಕೊಂಬಿಟ್ಟು ಕುಡಿತೀನಿ ಅನ್ನೋ ನೆಪದಲ್ಲಿ ಇವನ ಬಟ್ಟೆ ಎಲ್ಲನೂ ಸಹ ನೆನೆಸ್ಕೊಂಡ್ಬಂದ್ಬಿಡ್ತಾನೆ. ತಾನೇ ಸಮು? ಬಟ್ಟೆ ನೆನೆಸ್ಕೊಳ್ತೀಯ ತಾನೇ ನೀನು? ಗೈಸ್, ಇವನು ಹೇಗೆ ಅಂದರೆ ಅರ್ಧ ಇಂಗ್ಲೀಷು, ಅರ್ಧ ಕನ್ನಡ, ಅರ್ಧ ಹಿಂದಿ ಎಲ್ಲ ಲ್ಯಾಂಗ್ವೇಜಸ್ಸು ಸಹ ಇವನು ಮಿಕ್ಸ್ ಮಾಡಿಕೊಂಡು ಮಾತಾಡ್ತಾನೆ. ಏನು ನಹಿ ಅಂತಾನೆ ಹಿಂದಿಯಲ್ಲಿ, ಒಂದೊಂದು ಸರಿ ಅಮ್ಮ ನೋ ಅಲ, ಎರಡು ಮಿಕ್ಸ್ ಮಾಡಿಬಿಟ್ಟು ಮಾತಾಡ್ತಾನೆ. ಇವೊಂದು ಒಳ್ಳೆ ಕಾಮಿಡಿ ಗೈಸ್. ನಮಗೆ ಹಾಯ್ ಮಾಡು ಸಮು ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚಂದು ಗೌಡ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸ್ವಲ್ಪ ಮಾತಾಡ್ತಾನೆ. ಅವನಿಗೆ ಯಾವಾಗ ಮಾತಾಡಬೇಕು ಅನಿಸುತ್ತೆ ಅವಾಗ. ಗೈಸ್, ಮತ್ತು ಈ ಒಂದು ಏನು ಗೊತ್ತಾ ಗೈಸ್, ನಾನಿವಾಗ 1 ಹೇಳ್ಕೊಟ್ರೆ ಅವನು 1 ಅಂತ ಹೇಳೋದೇ ಇಲ್ಲ. ಅವನು ನೆಕ್ಸ್ಟ್ ಏನಿರುತ್ತೆ 2 ಅಂತ 2 ಹೇಳ್ತಾನೆ. ಹಾಗೆ ABCD ಬಂದರೆ ABCDಲೂ ಸಹ ಸೇಮು. A ಹೇಳಿದ್ರೆ B ಹೇಳ್ತಾನೆ. ಯಾವಾಗಲೂ ಇದೇ ಥರ ಮಾಡ್ತಾನೆ. ನೆಕ್ಸ್ಟು ಆಯಿತು, ನಾನು B ಹೇಳ್ತೀನಿ, ನೆಕ್ಸ್ಟ್ ಅದು ಹೇಳು ಅಂದರೆ ಹೇಳಲ್ಲ. ನಾನು B ಹೇಳ್ತೀನ, ಆಗ ಅವನು ಸಹ Bನೇ ಹೇಳ್ತಾನೆ. ಲೈಟ್ ಆಫ್ ಮಾಡಿಬಿಟ್ಟ. ಇವಾಗ ಅವನ ಕೈಲಿ ಹೇಳಿಸ್ತೀನಿ, ನೋಡೋಣ ಹೇಳ್ತಾನ. ಬನ್ನಿ ಸಮು. 1 ಜೋರಾಗಿ ಹೇಳ್ಬೇಕಮ್ಮ. 1 ನಾನು ಹೇಳ್ತಾ ಇರೋದು 1, ನೀನು ಯಾಕೆ 2 ಹೇಳ್ತಾ ಇದೆಯಾ? ಆಯಿತು, ಬೇಡ ಹೋಗ್ಲಿ. ABCD ಹೇಳ್ತೀಯಾ? ಎ ನೋಡಿ ಗೈಸ್, ಈ ಥರ ಅದು ಮೂಡಿದ್ದಂಗೆ ನಾವು ಎಷ್ಟು ಸರಿ ಹೇಳಿದ್ರು ಒಂದೊಂದು ಸರಿ ಅವ್ನು ಮೂಡೇ ಚೇಂಜ್ ಆಗೋದಿಲ್ಲ, ಹೇಳೋದೇ ಇಲ್ಲ. ಹಾಗೆ ಏನು ತೀಟೆ ಮಾಡ್ತಾನೆ ಅಂತ ಅಂದರೆ, ನಾನು ಈ ಥರ ವೀಡಿಯೋ ಮಾಡೋದನ್ನು ನೋಡ್ಕೊಂಬಿಟ್ಟಿದ್ದಾನೆ. ನೋಡ್ಕೊಂಬಿಟ್ಟು ವೀಡಿಯೋ ಮಾಡೋದನ್ನು ಏನು ಮಾಡ್ತಾನೆ, ಅವನು ಕೂಡ ಕ್ಯಾಮ್ರಾ ಆನ್ ಮಾಡ್ಕೊಂಬಿಡ್ತಾನೆ. ಅದು ಫೋಟೋನೇ ಆಗಲಿ ವೀಡಿಯೋನೇ ಆಗಲಿ ಅವ್ನು ಏನು ಅಂತಾನೆ ಗೊತ್ತಿರಲ್ಲ. ಒಟ್ಟು ಅವ್ನ ಮುಖ ಕಾಣಿಸ್ತಾ ಇರುತ್ತಾ, ಹಾಯ್ ಫ್ರೆಂಡ್ಸ್ ಅಂತ ಇರ್ತಾನೆ.
ನಮ್ಮ ಅಮ್ಮ ಒಂದೊಂದ್ಸರಿ ಒಂದು ತೀಟೆ ಮಾಡೋದನ್ನು ವೀಡಿಯೋ ಮಾಡಿಕೊಂಡ್ರು ಅಂದರೆ ಸಾಕು, ಹಾಯ್ ಫ್ರೆಂಡ್ಸ್ ಅಂತ ಇರ್ತಾನೆ. ಎಲ್ಲರೂ ಸಹ ಕಂಡ್ಕೊಂಡ್ಬಿಟ್ಟಿದ್ದಾನೆ. ತೀಟೆ ಮಾಡ್ತಾನೆ ಗಾಯ್ಸ್. ಇವಾಗಲೇ ನೀವು ನೋಡಿದ್ರಿ ಅಂದ್ಕೊಳ್ತೀನಿ ಲೈಟ್ ಯಾವ ಥರ ಆಫ್ ಮಾಡಿ ಆನ್ ಮಾಡ್ತಾ ಇದ್ದಾನೆ ಅಂತ. ಇಲ್ಲಿದ್ರೆ ಇನ್ನೂ ತಲೆ ತಿಂತಾನೆ ಇರ್ತಾನೆ, ಇನ್ನೂ ತೀಟ್ಲೆ ಮಾಡ್ತಾನೆ ಇರ್ತಾನೆ. ಆ ಮನೆಗೆ ಹೋಗ್ಬಿಟ್ಟು ನಾನು ಅದನ್ನು ಯಾವ ಥರ ಮಾಡೋದು, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಆ ಮನೆಗೆ ಹೋಗೋಣ, ಬನ್ನಿ ನೋಡ್ಕೊಂಬರೋಣ ಯಾವ ಥರ ಇರುತ್ತೆ ಅಂತ. ಏನು ಗೊತ್ತಾ ಗೈಸ್, ತೀಟೆ ಮಾಡ್ತಾನೆ, ಬೇಜಾರಾಗೋಗುತ್ತೆ. ಆ ಥರ ತೀಟೆ ಮಾಡ್ತಾನೆ. ಆಫ್ ಮಾಡೋದು, ಲೈಟ್ನ ಆನ್ ಮಾಡೋದು, ರೂಮಲ್ಲಿ ಹತ್ಬಿಟ್ಟು ಎಲ್ಲ ಮೇಲಿರೋಂತಹ ಬೆಡ್ಶೀಟು ಎಲ್ಲನೂ ಸಹ ಕೆಳಗಡೆ ಎಸ್ಬಿಡ್ತಾನೆ. ಕ್ಲೀನ್ ಮಾಡಿ ಮಾಡಿ ಸಾಕಾಗೋಗುತ್ತೆ, ಅಷ್ಟು ತೀಟೆ. ಇವಾಗ ವಾಶಿನ ಮೇಲೆ ಕುತ್ಕೊಬೇಕು ಇವನು. ನೋಡಿ ಯಾವ ಥರ ಕುತ್ಕೊಂಡು ಏನೇನು ಆಟ ಆಡ್ತಾ ಇರ್ತಾನೆ ಅಂತ. ಇವನ್ನ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಸುತ್ತಾಗೋಗುತ್ತೆ ಗೈಸ್. ಬನ್ನಿ ನೋಡೋಣ ಫೇಕಾ ರಿಯಲ್ಲ. ಬನ್ನಿ ಗಾಯ್ಸ್ ಮಳೆ ಬರೋಕ್ಕೆ ಶುರುವಾಗೋಯ್ತು. ಸೊ ಇವನು ನೋಡಿ ಬಂದು ಎಲ್ಲಿ ಯಾವ ಥರ ನಿಂತಿದ್ದಾನೆ ನೋಡಿ ಗೈಸ್. ಮಳೆ ಶುರುವಾಗೋಯ್ತು ನೋಡಿ, ಮಳೆ ಬರ್ತಾ ಇದೆಯಲ್ಲ, ತಣ್ಣಗಿದೆ, ಅದಕ್ಕೆ ಬಂದು ನಿಂತಿದ್ದಾನೆ ಆಚೆಗಡೆ. ಸಮೂ ಒಯ್ ಯಾಕೆ ಬಂದಿದ್ಯಾ ಗೈಸ್? ಆ ಪ್ಯಾಕಿಗೆ ಬೇಕಾಗಿರೋವಂಥ ಐಟಮ್ಸು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಹಾಗೆ ಅದಕ್ಕೆ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಗಟ್ಟಿಗೆ ಕಲಿಸ್ಕೊಳ್ಳಿ, ಆಮೇಲೆ ಅಪ್ಲೈ ಮಾಡಿ. ಗೈಸ್ ಇದನ್ನು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಇವಾಗ. ಇದನ್ನು ನಾನು ನಿಮಗೆ ಬಿಫೋರ್ ಯಾವ ಥರ ಇದೆ ಹಾಗೆ ಆಫ್ಟರ್ ಯಾವ ಥರ ಎರಡೂ ಸಹ ನಾನು ನಿಮಗೆ ಹಾಕ್ತೀನಿ. ಬೇಕಂದರೆ ನೀವು ನೋಡಿ ಯಾವ ಥರ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಪರವಾಗಿಲ್ಲ, ಇದು ಓಕೆ, ಇಷ್ಟ ಆಯಿತು ನನಗೆ. ಇದೇನು ಫೇಕ್ ಅನ್ನಿಸ್ಲಿಲ್ಲ, ಬರೀ ವ್ಯೂಸಿಗೋಸ್ಕರ ಮಾಡ್ತಾರೆ ಅಂದ್ಕೊಂಡಿದ್ದೆ. ನಾನು ಇದನ್ನು ಟ್ರೈ ಮಾಡಿದ್ದೀನಿ, ಇದು ನನಗೆ ರಿಯಲ್ ಅಂತ ಅನ್ನಿಸ್ತು. ಇದು ಯಾವುದೇ ರೀತಿ ಫೇಕ್ ಅಂತ ಅನ್ನಿಸ್ಲಿಲ್ಲ. ಫುಲ್ ಒಂಚೂರೂ ಚೇಂಜಸ್ಸೇ ಆಗಿಲ್ಲ ಅಂತ ಅಂದರೆ ಅದು ಫೇಕ್ ಅಂತ ಹೇಳ್ಬೋದು. ಬಟ್ ಇದು ಒಂದು ಸ್ವಲ್ಪನಾದರೂ ಕಲರ್ ಚೇಂಜ್ ಆಗಿದೆ. ಸೊ ಅದಕ್ಕಾಗಿ ಓಕೆ, ಫೇಕ್ ಏನಿಲ್ಲ. ಅದನ್ನು ನೀವು ಸಹ ಟ್ರೈ ಮಾಡ್ಬೋದು. ಟ್ರೈ ಮಾಡಿ. ನಾನು ಬಿಫೋರ್ ಆಫ್ಟರ್ ಎರಡನ್ನೂ ಸಹ ನಿಮಗೆ ಹಾಕ್ತೀನಿ. ನಿಮಗೂ ಸಹ ಲೈವಲ್ಲೇ ಸಹ ನಾನು ನಿಮಗೆ ತೋರಿಸಿದ್ದೀನಿ. ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ನಿಜಾನೇ ಹೇಳ್ತೀನಿ, ನಾನು ಏನಕ್ಕೆ ಸುಳ್ಳು ಹೇಳಿ ಗೈಸ್, ನಿಜ ಹೇಳ್ತೀನಿ. ಹಾಗೆ ನಿಮಗೆ ಆಫ್ಟರ್ ಬಿಫೋರ್ ತೋರಿಸಿದ್ನಲ್ಲ, ನೀವೇ ನೋಡಿ ಗೊತ್ತಾಗುತ್ತೆ. ಗೈಸ್ ಆಗಿದೆ ಟೈಮು. ಇದನ್ನು ವಾಶ್ ಮಾಡಿಕೊಂಡು ರಿವ್ಯೂ ಕೊಡ್ತೀನಿ. ವಾಶ್ ಮಾಡ್ಕೊಂಡು ಬಂದಮೇಲೆ ಸಿಗ್ತೀನಿ. ನೋಡಿ ಗೈಸ್ ಯಾವ ಥರ ಇದೆ, ನೀವೇ ಹೇಳಿ, ಕಮೆಂಟ್ ಮಾಡಿ. ಗೈಸ್ ಓಕೆ, ಇದು ವರ್ಕ್ ಆಗುತ್ತೆ. ಆದರೆ ಡೈಲಿನೂ ನಾವು ಇದನ್ನು ಅಪ್ಲೈ ಮಾಡ್ತಾಯಿದ್ರೆ 10 to 15 ಮಿನಿಟ್ಸ್ ಅಪ್ಲೈ ಮಾಡ್ತಾಯಿದ್ರೆ ನಮಗೆ ರಿವ್ಯೂ ಸಿಗುತ್ತೆ. ಅದನ್ನು ನಾವು ಆ ಥರ ಮಾಡಿಕೊಂಡು ಹಚ್ಕೊಬೋದು. ಡಿಫ್ರೆನ್ಸ್ ಕಾಣಿಸ್ತಾ ಇದೆ. 10ಗೆ 8% ಆದರೂ ನಮಗೆ ಡಿಫ್ರೆಂಟ್ ಕಾಣಿಸ್ತಾ ಇದೆ. ದಿನ ನಾವು ಹಚ್ಕೊಂಡ್ರೆ ಇಲ್ಲ 2 ಡೇಸಿಗೆ ಒಂದ್ಸರಿ ನಾವು ಇದನ್ನು ಟ್ರೈ ಮಾಡಿ ಹಚ್ಕೊಳ್ಳಿ. ಪರವಾಗಿಲ್ಲ, ಓಕೆ, ಹಚ್ಕೊಬಹುದು. ಎಲ್ಲರೂ ಟ್ರೈ ಮಾಡಿ. ಸೈಡ್ ಎಫೆಕ್ಟ್ ಎಲ್ಲ ಏನೂ ಇರೋದಿಲ್ಲ. ಮನೆಯಲ್ಲೇ ಯೂಸ್ ಮಾಡೋವಂಥ ಇಂಗ್ರೀಡಿಯೆಂಟ್ ಅಲ್ವಾ, ಹೋಮ್ ಮೇಡ್ ಅಲ್ವಾ, ಮಾಡ್ಕೊಂಡು ಹಚ್ಕೊಬೋದು. ಓಕೆ, 10ಗೆ 8 ಕೊಡ್ತಾಯಿದ್ದೀನಿ. ಟ್ರೈ ಮಾಡ್ಬೋದು ಗೈಸ್, ಚೆನ್ನಾಗಿದೆ. ಗೈಸ್ ಹಾಗೆ ಇವತ್ತು ಸಂಡೇ ಆಗಿದೆಯಲ್ಲ, ಸೊ ಅದಕ್ಕಾಗಿ ಈರುವೆ ಮತ್ತು ಗುಂಡ್ಗೆಕಾಯಿದು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಥರ ಒಂದ್ಸರಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ, ಆಮೇಲೆ ಮತ್ತೆ ನೀವೇ ಮಾಡ್ಕೊಳ್ತೀರಾ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಟ್ರೈ ಮಾಡಿ ಈ ಥರ. ಅದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಬನ್ನಿ ಫಸ್ಟ್ ಅದನ್ನು ಯಾವ ಥರ ಮಾಡೋದು ನೋಡೋಣ. ಫಸ್ಟ್ ಅದನ್ನು ಬೇಯಿಸ್ಕೊಬೇಕು. ಬನ್ನಿ ಗಾಯ್ಸ್, ಅದನ್ನು ಅಂಗಡಿಯಲ್ಲಿ ಕ್ಲೀನ್ ಮಾಡಿ ಕೊಡೋದಿಲ್ಲ ಅವರು. ಮನೇಲಿ ನಾವೇ ತಗೊಂಡು ಬಂದು ನೀಟಾಗಿ ಎಲ್ಲ ನಾವೇ ಕ್ಲೀನ್ ಮಾಡ್ಕೊಬೇಕು. 2 ಸರಿ ಇಲ್ಲ 3 ಸರಿ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ನೀವು ವಾಶ್ ಮಾಡ್ಕೊಳ್ಳಿ. ಇದನ್ನು ನಾನು ಎಷ್ಟು ತೊಗೊಂಡಿದ್ದೀನಿ ಅಷ್ಟನ್ನು ಫಸ್ಟು ನಾನು
ಸ್ವಲ್ಪ ಒಂದು ವಿಷುವಲ್ ಅಷ್ಟು ನಾನು ಇದನ್ನು ಒಡಿಸ್ಕೊಂಡು ಬೇಯಿಸ್ಕೊಳ್ತೀನಿ. ಯಾಕೆ ಅಂದರೆ ಬರೀ ಲಿವರ್ ಆಗಿದ್ದಿದ್ರೆ ಅದನ್ನು ನಾನು ಅದೇ ಥರ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೆ. ಇದು ಗುಂಗೆಕಾಯಿ ಇರೋದ್ರಿಂದ ಅದು ಬೇಯೋದಿಲ್ಲ. ಸೊ ಅದಕ್ಕಾಗಿ ನಾನು ಇದನ್ನು ಒಂದು ವಿಷುವಲ್ನ ಒಡಿಸ್ಕೊಳ್ತಾ ಇದ್ದೀನಿ. ನೀರು ನೆಕ್ಸ್ಟು ಇದಕ್ಕೆ ಅದು ಮುಳುಗೋಷ್ಟು ಸಾಕು, ನೀರು ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ವೇಸ್ಟ್ ಆಗುತ್ತೆ. ಇಷ್ಟು ಹಾಕ್ಕೊಂಡು ಉರಿ ಜಾಸ್ತಿನೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲೇ ಇರಲಿ. ಇದನ್ನು ಕೂಗಿಸ್ಕೊಂಬಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಗೈಸ್ ನೋಡಿ, ಇದರಲ್ಲಿರೋವಂತಹ ಆಯಿಲ್ ಎಲ್ಲನೂ ಸಹ ಬಿಟ್ಕೊಂಡಿದೆ ನೋಡಿ. ಇಷ್ಟು ಬೆಂದರೆ ಸಾಕು. ಇದನ್ನು ನಾನು ಇವಾಗ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ನೀರೆಲ್ಲನೂ ಸಹ ಸಪ್ರೇಟ್ ಮಾಡ್ಕೊಂಬಿಡೋಣ. ಇವಾಗ ನಾನು ಒಂದು ಬಾಣಲಿನ ಮಡಿಕೊಂಡಿದ್ದೀನಿ. ಈಗ ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮನೆ ತಯಾರಿಸಿರುವಂತಹ ಇದು ಬೆಣ್ಣೆ, ಆ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಗೈಸ್ ನೋಡಿ, ಬೆಣ್ಣೆಲ್ಲೂ ಸಹ ಕರಗಿದೆ. ನಿಮ್ಗೆ ಇನ್ನೂ ಆಯಿಲ್ ಬೇಕಂತ ಅಂದರೆ ನೀವು ಆಯಿಲ್ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟು ನಾನು ಇದಕ್ಕೆ 3 ಹಸಿಮೆಣಸಿನ್ಕಾಯಿನ ಸಿಗದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನ ನಾನು ಜಜ್ಜಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಶುಂಠಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸ್ವಲ್ಪ ಹೊತ್ತು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗಬೇಕು ಶುಂಠಿದು ಪೇಸ್ಟು. ಹಾಗೆ ಬೆಳ್ಳುಳ್ಳಿಯಲ್ಲೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿಗಂಟ ಇದನ್ನೆಲ್ಲನೂ ಹುರ್ಕೊಳ್ಳೋಣ. ನೆಕ್ಸ್ಟು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆದರೆ ಸಾಕು. ಸ್ವಲ್ಪ ಬೆಂದರೆ ಬೇಯಿಸಿದ್ನಲ್ಲ ಅದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಂಡಿದೆಯಲ್ಲ ಅದೆಲ್ಲನೂ ಕೂಡ ನೀರು ಇಂಬರಬೇಕು, ಅಲ್ಲಿಗಂಟ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ನೋಡಿ, ಇವಾಗ ಇಷ್ಟು ನೀರೆಲ್ಲನೂ ಕೂಡ ಇಂಬ್ರಕೊಂಡಿದೆ. ಈಗ ನೆಕ್ಸ್ಟು ಪೌಡರ್ ಏನೇನು ಹಾಕಬೇಕು ತೋರಿಸ್ತೀನಿ. ಒಂದು ಅರ್ಧ ಚಮಚದಷ್ಟು ನಾನು ಮನೇಲೇ ಮಾಡಿರುವಂತಹ ಧನಿಯಾ ಪುಡಿ ಪೌಡರ್. ಇದು ಹೇಳಿದ್ನಲ್ಲ ಸಾಂಬಾರು ಪುಡಿ ಅಂತ, ಧನಿಯಾ ಪುಡಿ ಒಂದು ವಿಡಿಯೋ ಬಿಟ್ಟಿದ್ದೆ ಅಂದ್ಕೊಳ್ತೀನಿ ನಾನು, ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಯಾವ ಥರ ಮಾಡೋದು ಅಂತ. ಆ ಪುಡಿ ಇದು. ಹಾಗೆ 1/4 ಚಮಚದಷ್ಟು ಅರಿಶಿಣದ ಪುಡಿ, ಅರ್ಧ ಚಮಚದಷ್ಟು ಖಾರದ ಪುಡಿ, ಮನೆಯಲ್ಲಿ ತಯಾರಿಸಿರುವಂಥದ್ದು. ತುಂಬ ಖಾರ ಇದೆ, ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ತಯಾರಿಸಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೈಸ್, ಈಗ ಇದು ಬೆಂದಿದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ ಗೈಸ್, ಇದು ರೆಡಿಯಾಗಿದೆ. ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ತುಂಬ ರುಚಿಯಾಗಿಯೂ ಸಹ ಇರುತ್ತೆ. ಈ ಥರ ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ, ಓಕೆನಾ ಗೈಸ್? ನೋಡಿ ಯಾವ ಥರ ಆಗಿದೆ ಲಿವರ್ ಆ್ಯಂಡ್ ಗುಂಗೆಕಾಯಿದು ಫ್ರೈ. ತುಂಬ ರುಚಿಯಾಗಿರುತ್ತೆ. ಹಾಗೆ ಪೀಸೆಲ್ಲನೂ ಸಹ ಚೆನ್ನಾಗಿ ಬೆಂದಿತ್ತು, ವಿಜಿಲ್ ಹೊಡಿಸಿದ್ವಲ್ಲ. ಸೊ ಗೈಸ್, ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಆ ಟ್ಯಾನ್ ರಿಮೂವ್ ಆಗುವಂತಹ ಕ್ರೀಮ್ ನಿಮಗೆಲ್ಲರಿಗೂ ಕೂಡ ರಿಯಲ್ಲ ಫೇಕಾ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ರೆಸಿಪಿನೂ ಸಹ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಹಾಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್.